ಯಾಕಂದ್ರೆ ಸಂವಿಧಾನ ಜಾರಿಯಾಗಿದ್ದ ಮೊದಲ ಕೆಲವು ದುಡ್ಡು ಇದ್ದಂಥವರು, ಆಸ್ತಿವಂತರು, ಪದವೀಧರರು, ಒಂದು ಅಧಿಕಾರಕ್ಕೆ ಫಿಡಿಯಲಿಸ್ಟರು ಇಂಥವ್ರು ಮತ ಹಾಕ್ತಿದ್ರು, ತಾವು ಆಯ್ಕೆ ಮಾಡ್ಕೊಳ್ತಾಯಿದ್ರು. ಈಗ ಇನ್ನೊಂದು ರೀತಿ ಇದು SIR ರೂಪದಲ್ಲಿ ಕಾಣಿಸ್ಕೊಳ್ತಿದೆ. ಅಂದರೆ ದುಡ್ಡಿದ್ದವ್ರು ಅಷ್ಟೇ ಊಟ ಹಾಕೋದು, ದುಡ್ಡಿದ್ದವ್ರು ಹಾಕಲಾರದ್ದು ಅಂಥ ಪರಿಸ್ಥಿತಿ ಇವತ್ತು ಬಂದದಂತೇಳಿ ನಮ್ಮ ವೆಂಕಟರಾಜು ಅವರು ಹೇಳ್ತಾ ಇದ್ದಾರೆ. ಅವ್ರ ಮಾತಲ್ಲೂ ಸತ್ಯದ ಅಂತ. ಯಾಕಂದರೆ ಅವರು ಬದುಕನ್ನು ಅತ್ಯಂತ ಸಮೀಪ ನೋಡಿದವರು, ಅನೇಕರೊಂದಿಗೆ ತಮ್ಮ ವಿಚಾರವನ್ನು ಹಂಚಿಕೊಂಡಂಥವ್ರು, ಬದುಕನ್ನು ಸವಿಸಿದಂಥವ್ರು. ಅವ್ರಿಗೆ ಇವತ್ತು ಅನಿಸ್ಲಿಕ್ಕೆ ಏನಿರ್ತದಪ್ಪ ಅಂದ್ರೆ ಮತದಾರರಿಗೆ, ಕೆಲವು ಜನರಿಗೆ ಮತದಾನದ ಹಕ್ಕು ಸಿಗೋದಿಲ್ಲ. ಕಾರಣ ಇವತ್ತು ಪ್ರಜಾಪ್ರಭುತ್ವ ಮೊದಲು ಹೆಂಗಿತ್ತು ಹಂಗಾಗಿದೆ. ದುಡ್ಡಿದ್ದವ್ರಿಗೆ ಗಟ್ಟಪ್ಪ ಓಟ, ದುಡ್ಡಿಲ್ಲ ನೀರಿಲ್ಲ ಅಂದಂಗೆ. ಮತ್ತು ಇವತ್ತಿನ ರಾಜಕೀಯ ನಿಧಾನಕ್ಕೆ ಇದಾಗ್ಯಂದ್ರೆ ಇವತ್ತು ಕಾಂಗ್ರೆಸ್ ಹಿಂದಿನಲ್ಲಿ ಯಾರೂ ಮಾಡಲಿ, ಇವತ್ತು ನೋಡ್ರಿ, ಇವತ್ತು ಲಿಸ್ಟ್ ತೆಗೆದು ನೋಡ್ರಿ, 543 ಮಂದಿ ಏನು ಇವತ್ತು MP ಗಳಿದ್ದಾರೆ. ಮತ್ತು ನಮ್ಮಲ್ಲಿಯ 224 MLAಗಳು ಇನ್ನುಳಿದ ರಾಜ್ಯಗಳಲ್ಲೂ ಸಹಿತ. ಇಲ್ಲಿ ಯಾರೂ ಬಡ ಕುಟುಂಬದಿಂದ, ಏನೂ ಇಲ್ಲದಂಥ ಕುಟುಂಬದಿಂದ ಬಂದಂಥವ್ರು ಎಷ್ಟು ಜನ ಇದ್ದಾರೆ, ಹುಡುಕಿ ತೋರಿಸ್ರಿ ಅದನ್ನು ನೋಡೋಣ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಜನ ಆಯ್ಕೆ ಮಾಡ್ತಾ ಇದ್ದಾರೆ ತಮಗೆ ಬೇಕಾದಂಥವನ್ನ. ಇಲ್ಲಿ ಭಾಳ ಗಮನಿಸ್ಬೇಕಾದ ಮಾತಿದ್ದು, ಜನ ಆಯ್ಕೆ ಮಾಡ್ಕೊಳ್ತಿದ್ದಾರೆ ತಮಗೆ ಬೇಕಾದಂಥವನ್ನ. ಇಲ್ಲಿ ನೋಡಿದರೆ ಎಲ್ಲರೂ ದುಡ್ಡಿದ್ದವ್ರು ಅದಾರ. ಅಂದ್ರೆ ದುಡ್ಡು ಹಾಕಿ ದುಡ್ಡು ತೆಗಿ ವ್ಯವಹಾರ ಆಗ್ಯದ ಇದು ಅನ್ನೋದು ಸ್ಪಷ್ಟ ಅದ. 500, 1000 ಮತ್ತು ಈಗ ಗ್ಯಾರಂಟಿ ಶುರು ಆಗಿಬಿಟ್ಟದ. ಗ್ಯಾರಂಟಿ ಕುಡಿದು ನಮ್ಮ ಮತ ಹಾಕ್ತೀರಿ ಅಂತೇಳಿ, ಅಂದರೆ ಅದು ತಿನ್ನೋದ್ರಾಗ ಕೆಲವೊಂದು ಪರ್ಸೆಂಟೇಜ್ ಹಂಚಿಬಿಡೋದು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ಯದ. ಹೀಗಾಗಿ ಇವತ್ತು ಉಳ್ಳವರ ಪ್ರಜಾಪ್ರಭುತ್ವ, ಇಲ್ಲದವ್ರದ್ದಲ್ಲ. ಅದನ್ನು ಇಲ್ಲೇ ಇನ್ನೊಂದು DK ಅವರು ಹೇಳ್ತಾರೆ, ಒಂದು ಪಾರ್ಟಿಗೆ ಸಂಬಂಧಿಸಿದವರು ಅವರು ಅದನ್ನು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರಪ್ಪ DK ಶಿವಕುಮಾರ್ ಅವರು, ಬಡವರ ಮತಕ್ಕೆ SIR ಕತ್ತರಿ, ಬಡವರ ಮತಕ್ಕೆ ಕತ್ತರಿ ಆಗ್ತದೆ. ಇದು ಬಡವರು ಯಾರು ಇದ್ದಾರಪ್ಪ ಇಲ್ಲೇ? 90% ಬಡವರು ಇದ್ದಾರೆ ಇಲ್ಲೇ. ಕೂಲಿಕಾರರು, ಕಾರ್ಮಿಕರು, ಮತ್ತೊಬ್ಬರು, ಇವರು ಎಲ್ಲರೂ ಅದರಲ್ಲೇ ಜಾತಿಗಳ ಆಧಾರದ ಮೇಲೂ ಡಿವೈಡ್ ಮಾಡ್ತಾ ಇರ್ತೀವಿ ನಾವು. ದಲಿತರು, ಹಿಂದುಳಿದವರು, ಆದಿವಾಸಿಗಳು, ಅಲ್ಪಸಂಖ್ಯಾತರು, ಇವರ ಮತಗಳನ್ನ ಹೆಚ್ಚು ಖರ್ಚು ಮಾಡ್ತಾರೆ, ದುಡ್ಡಿದ್ದವ್ರದ್ದಲ್ಲ ಅಂತೇಳಿ. ಕೆಲವೊಂದು ದುಡ್ಡಿದ್ದವ್ರದ್ದು ಆಗ್ಯದ ವೆಸ್ಟ್ ಬೆಂಗಾಲ್ದಲ್ಲಿ. ಅದು ಮತ್ತೆ ಬೇರೆ ಭಾಳ ಕಡಿಮೆ. ಅದು ತೋರಿಸ್ಕೊಳಕ್ಕೆ ಮಾಡಿದಾರೋ ಏನೋ ಗೊತ್ತಿಲ್ಲ, ಬಟ್